ಇಷ್ಟು ದಿನ ಹಲವು ವಿಭಿನ್ನ ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟ ಪೃಥ್ವಿ ಅಂಬಾರ್ ಅವರು ಯಾಕೋ ಈಗ ಕೊತ್ತಲವಾಡಿಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಅದ್ ಯಾಕೆ ಅಂತ ಗೊತ್ತಾಗ್ತಿದೆ. ಈಗಾಗಲೇ ಟೀಸರ್ ರಿಲೀಸ್ ಆಗಿ ಎಲ್ಲೂ ಕೂಡ ಸಖತ್ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಕೊತ್ತಲವಾಡಿ ಸಿನಿಮಾದ ಬಗ್ಗೆ ಆಗಿರ್ಬೋದು, ಟೀಸರ್ ಬಗ್ಗೆ ಆಗಿರ್ಬೋದು, ಯಶ್ ಅವರ ಮದರ್ ಅವರ ಒಂದು ಬ್ಯಾನರ್ ಅಡಿಯಲ್ಲಿ ಅವ್ರು ಕೆಲಸ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ ಬಗ್ಗೆ ಸ್ವತಃ ಪೃಥ್ವಿ ಅಂಬಾರ್ ಅವರು ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಅಂಡ್ ಕಂಗ್ರಾಚುಲೇಷನ್ಸ್. ಒಂದು ದೊಡ್ಡ ಬ್ಯಾನರ್ ಆಗೋದಿಕ್ಕೆ ಹೊರಟಿರುವಂತಹ ನಮ್ಮ ಈಗಾಗಲೇ ರಾಕಿ ಬಾಯಿ ಅವರ ಮದರ್ ಅವರ ಒಂದು ಬ್ಯಾನರ್ ಅಲ್ಲಿ ಕೆಲಸ ಮಾಡ್ತಿರುವಂತದಕ್ಕೆ ಹೇಗಿದೆ ಕೊತ್ತಲವಾಡಿ ಸಿನಿಮಾ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿದೆ. ನನಗೆ ಆಕ್ಚುಲಿ ಸಿನಿಮಾ ಸ್ಟಾರ್ಟ್ ಆದಾಗ ಅಮ್ಮ ಅವ್ರ ಪ್ರೊಡ್ಯೂಸರ್ ಅಂತ ಗೊತ್ತಿರ್ಲಿಲ್ಲ. ರಾಜು ಸರ್, ಇದರ ನಿರ್ದೇಶಕರು ನನ್ನ ಆತ್ಮೀಯರೇ. ಸೊ ಅವ್ರು ಒಂದು 2 ಕತೆ ಹೇಳಿದ್ರು. 2ನೇ ಕತೆ ಬಹಳ ನನಗೆ ಇಷ್ಟ ಆಗಿತ್ತು. ಹಾಗಾಗಿ ತುಂಬಾ ಖುಷಿಯಿಂದಾನೇ ಸ್ಟಾರ್ಟ್ ಮಾಡಿರುವಂತ ಸಿನಿಮಾ. ಇದರಲ್ಲಿ ಎಲ್ಲವೂ ತುಂಬಾ ಚೆನ್ನಾಗಿ ಮೂಡ್ ಬಂದಿತ್ತು. ಅಂದ್ರೆ ಕ್ಯಾಮ್ರಾ ವರ್ಕ್ ಆಗಿರ್ಲಿ, ಆಕ್ಷನ್ ಆಗಿರ್ಲಿ, ಇದರಲ್ಲಿ ಮಾಡಿರುವಂತ ಎಲ್ಲ ಪಾತ್ರ ವರ್ಗ, ಗೋಪಾಲ್ ಕೃಷ್ಣ ಸರ್, ಆಮೇಲೆ ರಾಜೇಶ್ ಸರ್, ಮಾನ್ಸಿ ಮ್ಯಾಮ್, ರಘು ರಾಮಣಕೊಪ್ಪ, ಹಾಗೆ ತುಂಬಾ ಜನ ಅದ್ಭುತವಾದ ಆಕ್ಟರ್ಸ್ ಆಕ್ಟ್ ಮಾಡಿದ್ದಾರೆ. ಎಲ್ಲವೂ ಚೆನ್ನಾಗಿ ಮೂಡ್ ಬಂದಿದೆಯಲ್ಲ ಅಂತ ಅನಿಸ್ತಾ ಇತ್ತು ನನಗೆ. ಅಂಡ್ ಯೂಶಲಿ ನಿರ್ದೇಶಕರು ಪ್ರೊಡಕ್ಷನ್ ಹೌಸ್ ಅಂತಾನೆ ಹೇಳ್ತಾ ಇದ್ರು, ಯಾರು ಅಂತ ಹೇಳ್ತಾ ಇರ್ಲಿಲ್ಲ. ಆಮೇಲೆ ಇನ್ನೇನು ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಟೈಮಲ್ಲಿ ನನ್ನನ್ನು ಕರ್ಕೊಂಡು ಹೋಗಿ ಅಮ್ಮ ಅವ್ರನ್ನ ಮೀಟ್ ಮಾಡಿಸಿದ್ರು. ನನಗೆ ಬಹಳ ದೊಡ್ಡ ಸರ್ಪ್ರೈಸ್ ಆಗಿತ್ತು, ಖುಷಿ ಆಯ್ತು. ಅಂಡ್ ನನಗೆ ಅಂದ್ರೆ ನಾನು ಆಕ್ಟ್ ಮಾಡಿರುವಂತ ಮೊದಲನೇ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ತುಂಬಾ ಖುಷಿ ಇದೆ. ಸಿನಿಮಾಗೆ ಏನ್ ಬೇಕೋ ಅಂದ್ರೆ ನನಗೆ ಆಕ್ಷನ್ ಜಾನರ್ ತುಂಬಾ ಇಷ್ಟ. ಅಂಡ್ ಒಂದು ಹಳ್ಳಿ ಸೊಗಡಿರುವಂತಹ ಒಂದು ಆಕ್ಷನ್ ಸಿನಿಮಾ ಮಾಡ್ಬೇಕು ಅಂತ ಬಹಳ ಒಂದು ದೊಡ್ಡ ಕನಸಿತ್ತು. ಸೊ ಅದು ಆ ಕನಸು ಈ ಸಿನಿಮಾದ ಮೂಲಕ ಈಡೇರಿದೆ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲಾ ವಿಷಯಗಳು. ಅಂಡ್ ನನಗೆ ಒಂದು ಚೇಂಜ್ ಓವರ್ ಕೊಡುವಂತಹ ಸಿನಿಮಾ ಇದಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಹಾಗಾಗಿ ಖುಷಿ ಇದೆ ಸರ್, ತುಂಬಾ ಖುಷಿ ಇದೆ. ಅಂದ್ರೆ ಸಿನಿಮಾ ಮುಗಿಯೋ ತನಕನೂ ಗೊತ್ತಾಗ್ಲಿಲ್ವಾ ಯಶ್ ಅವರ ಮದರ್ ಈ ಒಂದು ಸಿನಿಮಾ ಪ್ರೊಡಕ್ಷನ್ ಹೌಸ್ಗೆ ಓನರ್ ಅಂತ ಹೇಳ್ಬಿಟ್ಟು? ಇಲ್ಲ, ಅದನ್ನ ಟಾಪ್ ಸೀಕ್ರೆಟ್ ತರ ಇಟ್ಟಿದ್ರು. ದೊಡ್ಡ ಸರ್ಪ್ರೈಸ್ ಎಲ್ಲಾರ್ಗುನು. ಇನ್ಫ್ಯಾಕ್ಟ್ ಈ ಸಿನಿಮಾದ ಹೀರೋಯಿನ್ ನಮ್ಮ ಕಾವ್ಯ ಅವರು ಯಾವಾಗಲೂ ನನ್ನ ಹತ್ರ ಒಂದೇ ಟಾಪಿಕ್ ಮಾತಾಡ್ತಿದ್ದು ಸೆಟ್ ಅಲ್ಲಿ. ಅಂದ್ರೆ ಅವರು ದಿನಕ್ಕೊಬ್ರು ಪ್ರೊಡ್ಯೂಸರ್ನ ಹೆಸರು ಹೇಳ್ತಾ ಇದ್ರು. ಇವ್ರಾಗಿರ್ಬೋದು ನಮ್ಮ ಪ್ರೊಡ್ಯೂಸರ್, ಇವ್ರು ನಮ್ಮ ಪ್ರೊಡ್ಯೂಸರ್ ಅಂತೆ ಕಂತೆಗಳು. ನಾನು ಎಲ್ಲದಕ್ಕೂ ಹೌದಾ ಅಂತ ಇದ್ದೆ. ಅಂಡ್ ಆಮೇಲೆ ನನಗೆ ಗೊತ್ತಾಗಿರುವಂತದ್ದು ಖಂಡಿತವಾಗ್ಲೂ ನನ್ನಂತ ಬಹಳಷ್ಟು ಹೊಸ ತಲೆಮಾರಿನ ಆಕ್ಟರ್ಸ್ ಗಳಿಗೆ ಒಂದು ದೊಡ್ಡ ರೋಲ್ ಮಾಡೆಲ್ ಯಶ್ ಸರ್ ಅವರು. ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಬಂದು ಒಂದು ದೊಡ್ಡ ಎಂಪೈರ್ ಅನ್ನ ಕಟ್ಟಿರುವಂತಹ ನಮ್ಮ ಕನ್ನಡದ ಹೆಮ್ಮೆ. ಅಂದ್ರೆ ಎಲ್ಲಿ ಹೋದ್ರು ಕೂಡ ಯಶ್ ಸರ್ ಬಗ್ಗೆ, ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಹೋದ್ರು ಕೂಡ ನಾವು ಯಶ್ ಸರ್ ನಮ್ಮ ನಟ ಅನ್ನುವಂತ ಹೆಮ್ಮೆಯಿಂದ ಹೇಳ್ಕೊತೀವಿ. ಅವ್ರು ಮಾಡುವಂತ ಸಿನಿಮಾಗಳು, ಅವ್ರು ಮಾಡುವಂತ ಕೆಲಸಗಳು ಮಾತಾಡುತ್ತೆ. ಸೊ ಹಾಗಾಗಿ ನಮ್ಗೆಲ್ಲ ಒಂದು ರೋಲ್ ಮಾಡೆಲ್ ಅಂತ ಹೇಳ್ಬೋದು, ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಅವರ ತಾಯಿ ಮಾಡ್ತಿರುವಂತಹ ಚೊಚ್ಚಲ ಚಿತ್ರದಲ್ಲಿ ನನಗೆ ಅವಕಾಶ ಸಿಕ್ಕಿರೋದು ನನ್ನ ಸೌಭಾಗ್ಯ. ಅಂಡ್ ತುಂಬಾ ಖುಷಿ ಇದೆ ನನಗೆ. ಯೂಶಲಿ ನಮ್ಮಂತ ಸ್ಟ್ರಗ್ಲಿಂಗ್ ಆಕ್ಟರ್ಸ್ ಗಳಿಗೆ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಸಿನಿಮಾ ಮಾಡೋದು ಬಹಳ ವಿರಳ, ಬಹಳ ಕಡಿಮೆ. ಬಿಕಾಸ್ ಅಲ್ಲಿ ತುಂಬಾ ಅಂದ್ರೆ ಅದು ತಪ್ಪು ಅಂತ ಹೇಳಲ್ಲ ನಾನು. ಬಿಕಾಸ್ ಅಲ್ಲಿ ಬೇರೆ ಬೇರೆ ವಿಷಯಗಳು ಇರುತ್ತೆ. ಅಂದ್ರೆ ಮಾರ್ಕೆಟ್ ವಿಚಾರವಲ್ಲಾಗಿರ್ಲಿ, ಅಂದ್ರೆ ಬಜೆಟ್ ಹೇಗೆ ಹಾಕೋದು ಇವ್ರ ಮೇಲೆ ಅನ್ನೋದು ವಿಚಾರದಲ್ಲಾಗಿರ್ಲಿ, ಎಲ್ಲ ವಿಷಯಗಳು ಅದು ಸರ್ವೇ ಸಾಮಾನ್ಯ. ಬಟ್ ನನ್ನಂತ ಆಕ್ಟರ್ಗೆ ಇಂಥ ಒಂದು ದೊಡ್ಡ ಸಿನಿಮಾದ ಅವಕಾಶ ಕೊಟ್ಟಿರೋದು ನಿಜವಾಗ್ಲೂ ಅದು ಅವರ ದೊಡ್ಡತನ ಅಂತ ಹೇಳ್ಬೋದು. ನಾನು ಹೋಗಿ ಮಾತಾಡಿದಾಗ್ಲೂ ಅವ್ರು ಯಾವಾಗ ಆಶೀರ್ವಾದನೂ, ಅಂದ್ರೆ ನನ್ನ ಮಗನ್ಗಿಂತ ಚೆನ್ನಾಗಿ ಬೆಳಿಯಪ್ಪ ನೀನು ಅನ್ನುವಂತಹ ಒಂದು ದೊಡ್ಡ ಮನಸ್ಸಿಂದ ಅವ್ರು ಆಶೀರ್ವಾದ ಮಾಡಿದ್ರು. ಅದು ಅವರ ದೊಡ್ಡ ಗುಣ ಅಂತ ಹೇಳ್ಬೋದು. ಅಂಡ್ ಖಂಡಿತವಾಗ್ಲೂ ನನ್ನಂತ ಸ್ಟ್ರಗ್ಲಿಂಗ್ ಆಕ್ಟರ್ಸ್ ಗಳಿಗೆ ಬಹಳಷ್ಟು ನಂಬಿಕೆ ಇಡಬಹುದು ಅಂತ, ನಾವು ನಮ್ಮಂತ ಆಕ್ಟರ್ಸ್ ನಂಬಿಕೆ ಇಡಬಹುದು ಅಂತ ಪ್ರೊಡಕ್ಷನ್ ಹೌಸ್ PA ಪ್ರೊಡಕ್ಷನ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ. ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಅವ್ರು ಖಂಡಿತವಾಗ್ಲೂ ಮಾಡ್ತಾರೆ ಮ್ಯಾಮ್ ಅವರು. ಅಂದ್ರೆ ಇವಾಗ ಯೂಶುವಲ್ ಏನಂತಂದ್ರೆ ಒಂದ್ ಸಿನಿಮಾವನ್ನ ಶುರು ಮಾಡ್ತಿದ್ದ ಅಂದಾಗ ಪ್ರೊಡ್ಯೂಸರ್ ಸೆಟ್ ವಿಸಿಟ್ ಬಂದು ನೋಡುವಂತದ್ದು ಏನೇನ್ ಆಗ್ತಿದೆ, ಕರೆಕ್ಟ್ ಆಗಿ ಆಗ್ತಿದೆಯಾ ಇಲ್ವಾ, ಆರ್ಟಿಸ್ಟ್ಗಳು ಹೆಂಗ್ ಕೆಲಸ ಮಾಡ್ತಾರೆ, ಡೈರೆಕ್ಟರ್ ತಮ್ಮ ಕೊಟ್ಟಿರುವಂತ ಜವಾಬ್ದಾರಿಯನ್ನು ನಿಭಾಯಿಸಿದಾರ ಇಲ್ವಾ ಅನ್ನುವಂತ ಚೆಕ್ ಮಾಡ್ತಾರೆ. ನಿಮ್ಗೆ ಯಾವತ್ತು ಒಂದು ಹಿಂಟ್ ಆದ್ರೂ ಸಿಕ್ಕಿರ್ಲಿಲ್ವಾ ಇವರೇ ಇರ್ಬೋದಾ ಅಂತ, ಅಥವಾ ಸೆಟ್ ವಿಸಿಟ್ ಯಾವತ್ತು ಮಾಡಿರ್ಲಿಲ್ವಾ ಅವರು ಅಂತ? ಇಲ್ಲ, ನಿಜವಾಗ್ಲೂ ನಾನು ಗೋಪಾಲ್ ಕೃಷ್ಣ ಸರ್ ಹತ್ರನೂ ಇದೇ ಮಾತಾಡ್ತಿದ್ದೆ. ಸರ್, ಒಂದು ಕ್ಲೂ ಕೂಡ ನಮ್ಗೆ ಸಿಕ್ಕಿರ್ಲಿಲ್ಲ ಅಲ್ವಾ ಅಂತ. ಬಟ್ ನನಗೆ ಮಿಡ್ಲಲ್ಲಿ ಏನೋ ಒಂದು ಚಿಕ್ಕ ಸಮಸ್ಯೆ ಆಗಿತ್ತು. ಸಮಸ್ಯೆ ಅಲ್ಲ, ಏನೋ ಹೆಲ್ಪ್ ಬೇಕಿತ್ತು. ನಾನು ಸುಮ್ಮನೆ ಡೈರೆಕ್ಟರ್ ಸರ್ ಹತ್ರ ಮಾತಾಡ್ತಾ ಇದ್ದಾಗ, ಸರ್ ನಾನು ಪ್ರೊಡಕ್ಷನ್ ಹೌಸ್ ಹತ್ರ ಮಾತಾಡ್ತೀನಿ. ಏನ್ ಪ್ರೊಡಕ್ಷನ್ ಹೌಸ್ ಹತ್ರ ಏನ್ ಮಾತಾಡ್ತೀರಾ? ಇಲ್ಲ, ನೀವು ನಿಲ್ಲಿ ಅಂತ ಹೇಳಿದ್ರು. ಅದಾದ್ಮೇಲೆ ಒಂದು ಚಿಕ್ಕ ಸಮಸ್ಯೆ ಇತ್ತು, ಅದಕ್ಕೆ ಸಿಕ್ಕಿರುವಂತ ಒಂದು ಹೆಲ್ಪ್ ಇದೆಯಲ್ಲ, ನನಗೆ ಶಾಕ್ ಆಯ್ತು. ಅಯ್ಯೋ, ಯಾರಪ್ಪ ಇದು ಪ್ರೊಡಕ್ಷನ್ ಹೌಸ್ ಈ ಲೆವೆಲ್ಗೆ ಒಂದು ಅಂದ್ರೆ ಆ ಕೆಲಸ ಹೀಗಂದ್ರೆ ಒಂದು ಚಿಟಿಕೆ ಹೊಡೆಯೋ ತರ ಆಯ್ತು ಅದು. ಆವಾಗ ಅನ್ಸ್ತು, ಅಂದ್ರೆ ಆವಾಗ ಅನ್ಸು ಯಾರೋ ಒಬ್ರು ದೊಡ್ಡವರೇ ಇರ್ಬೋದು ಅಂತ ಅನ್ಸಿತ್ತು.
ಬಟ್ ನೋಡಿದ ಮೇಲೆ ಗೊತ್ತಾಯ್ತು. ಬಟ್ ನಿಜವಾಗ್ಲೂ ಸ್ಪಂದಿಸುವಂತಹ ಒಂದು ಗುಣ ಇದೆ ಅವ್ರಿಗೆ, ತಾಯಿ ತರ ಎಲ್ಲರನ್ನ ನೋಡ್ಕೊಳ್ಳುವಂತ ಗುಣ ಇದೆ. ಸಿನಿಮಾದ ಎಲ್ಲಾ ಟೆಕ್ನಿಷಿಯನ್ಸ್ಗೆ, ಎಲ್ಲಾ ಆರ್ಟಿಸ್ಟ್ಗಳಿಗೆ ಫೋನ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಆ ಒಂದು ದೊಡ್ಡ ಸಂಕಲ್ಪ ಇಟ್ಕೊಂಡಿದ್ದಾರೆ ಅವರು. ಒಂದು ಈಗ ಯಶ್ ಸರ್ ಹೇಗೆ ಅವರಲ್ಲೊಂದು ಹಠ ಇತ್ತೋ, ಅವರಲ್ಲೊಂದು ಪ್ಯಾಷನ್ ಇತ್ತೋ, ಅದೇ ಪ್ಯಾಷನ್ ಅದೇ ಹಠ ನಾನು ಇವರಲ್ಲೂ ಕೂಡ ನೋಡ್ತಾ ಇದ್ದೀನಿ. ನೀವು ಪ್ರೆಸ್ ಮೀಟ್ ಅಲ್ಲೂ ನೋಡ್ಬೋದು, ಅವ್ರು ಮಾತಾಡುವಂತ ರೀತಿ ಆಗಿರ್ಲಿ, ಮನಸ್ಸಿಂದ ಮಾತಾಡುವಂತ ರೀತಿ ಆಗಿರ್ಲಿ, ಅದು ಅವ್ರು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅನ್ನೋದನ್ನ ತೋರಿಸುತ್ತೆ. ಸೊ ಹಾಗಾಗಿ ಖುಷಿ ಇದೆ ನಿಜವಾಗ್ಲೂ. ಐ ಫೀಲ್ ಬ್ಲೆಸ್ಡ್ ಟು ವರ್ಕ್ ವಿತ್ ಹರ್. ಯಶ್ ಅವ್ರ ಮದರು ಪ್ರೊಡ್ಯೂಸರ್ ಆಗಿದ್ದಾರೆ ಅಂತ ಗೊತ್ತಾದ್ಮೇಲೆ ನೀವು ಯಶ್ ಅವ್ರಿಗೆ ಏನಾದ್ರು ಕಾಲ್ ಮಾಡಿ ಮಾತಾಡಿದ್ದುಂಟಾ? ಏನ್ ಹೇಳಿದ್ರು? ಅವ್ರ ಕಡೆಯಿಂದ ಏನಾದ್ರು ಮಾತುಗಳನ್ನ ಕೇಳಿದ್ರ ನೀವು ಅಂತ? ಇಲ್ಲ, ಹಾಗೇನಿಲ್ಲ ಸರ್. ಅಂದ್ರೆ ಸರ್ ನಾನು ಭೇಟಿಯಾಗಿದ್ದು ಒಂದೇ ಸರಿ 15 ವರ್ಷದ ಹಿಂದೆ ಒಂದು ರಿಯಾಲಿಟಿ ಶೋ ಅಲ್ಲಿ. ನಾನು ಫೈನಲಿಸ್ಟ್ ಆಗಿದ್ದ ರಿಯಾಲಿಟಿ ಶೋ ಅಲ್ಲಿ ಅವ್ರು ಗೆಸ್ಟ್ ಪರ್ಫಾರ್ಮರ್ ಆಗಿದ್ರು. ಅದೇ ಒಂದ್ಸರಿ ನಾನು ಮೀಟ್ ಮಾಡಿದ್ದು. ಒಂದ್ಸರಿ ಪ್ರೀಮಿಯರ್ ಅಲ್ಲಿ ನಾನು ನೋಡಿದ್ದೆ, UI ಪ್ರೀಮಿಯರ್ ಅಲ್ಲಿ ಸರ್ ನಾನು ನೋಡಿದ್ದೆ ಅಷ್ಟೇ. ಅದ್ಬಿಟ್ಟು ದಿಯಾ ಸಿನಿಮಾಗೆ ಅವರೊಂದು ತುಂಬಾ ದೊಡ್ಡ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಆಗಿ ನಿಂತಿದ್ರು. ನಮ್ಮ ನಿರ್ಮಾಪಕರಿಗೆ ತುಂಬಾ ಆತ್ಮೀಯರು, ಹಾಗಾಗಿ ನಮ್ಮ ಸಿನಿಮಾಗೆ ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಬಟ್ ಅದಲ್ಲದೆ ನಾನು ಯಾವತ್ತೂ ಕೂಡ ಅವ್ರನ್ನ ಮಾತಾಡಿಲ್ಲ, ಮುಖತಃ ಭೇಟಿ ಕೂಡ ಆಗಿಲ್ಲ. ಚಾನ್ಸ್ ಸಿಕ್ಕರೆ ಖಂಡಿತವಾಗ್ಲೂ ನನಗೊಂದು ಫ್ಯಾನ್ ಬಾಯ್ ಮೂಮೆಂಟ್ ಆಗುತ್ತೆ. ಇನ್ ಕೇಸ್ ಮೊನ್ನೆ ಈಗ ಅವ್ರ ಮದರೇ ಪ್ರೊಡಕ್ಷನ್ ಹೌಸ್ ಶುರು ಮಾಡಿರೋದ್ರಿಂದ ಅವರು ಪ್ರಮೋಷನ್ ಭಾಗಿಯಾದ್ರೆ ಆ ಎಕ್ಸೈಟ್ಮೆಂಟ್ ಹೆಂಗಿರುತ್ತೆ ಪೃಥ್ವಿ ಅಂಬರ್ ಅವರಲ್ಲಿ ಅಂತ? ಖಂಡಿತವಾಗ್ಲು ಅಂದ್ರೆ ಒಂದ್ ರೀತಿಯಲ್ಲಿ ಲೀಡರ್ ಸ್ಥಾನದಲ್ಲಿರುವಂತಹ ನಟ ಅವರು ನಮ್ಗೆ. ಸೊ ಹಾಗಾಗಿ ಆ ರೀತಿ ಏನಾದ್ರು ಆದ್ರೆ ಖಂಡಿತವಾಗ್ಲು ನನಗೆ ಬಹಳ ಖುಷಿ ಇರುತ್ತೆ. ನಮ್ಮ ಸಿನಿಮಾಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ಸರ್, ಅಂದ್ರೆ ಒಂಥರ ಡ್ರೀಮ್ ಜೀವಿಸ್ತಿರೋ ತರ ಅನ್ಸ್ತಾ ಇದೆ ನನಗೆ. ಬಿಕಾಸ್ ಇದೆಲ್ಲ ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ. ಹಾಗೆ ಕೊತ್ತಲವಾಡಿ ಅನ್ನುವಂಥದ್ದು ಒಂದು ಊರಿನ ಹೆಸರು ಅಂತ ಹೇಳಿದ್ರಿ. ಅದೆಲ್ಲ ಒಂದ್ ಕಡೆ ಬಾರ್ಡರ್ ನಡೆಯುವಂತಹ ಒಂದಷ್ಟು ಸನ್ನಿವೇಶಗಳ ಘಟನೆ. ಸೊ ನೀವು ಕೂಡ ನಿಮ್ಮ ಪಾತ್ರನು ಕೂಡ ಹಿಂದಿಂದು ಕಂಡಿರದ ಒಂದು ಲುಕ್ ನಲ್ಲಿ ಮಾಸ್ ಲುಕ್. ಟೀಸರ್ ನೋಡ್ತಿದ್ರೇನೆ ಒಂದು ಪ್ರಾಮಿಸಿಂಗ್ ಆಕ್ಟರ್ಗೆ ಇಷ್ಟು ದಿನಗಳ ಕಾಲ ಸಿಕ್ಕಿದ್ದಂತಹ ಚಾನ್ಸ್ಗೂ ಈಗ ಸಿಕ್ಕಿರುವಂತಹ ಚಾನ್ಸ್ಗೂ ಅದನ್ನ ಪೃಥ್ವಿ ಅಂಬರ್ ಅವರು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಟೀಸರ್ ಅಲ್ಲೇ ಇಷ್ಟೊಂದು ಒಂದು ಇನ್ಪುಟ್ಸ್ ಎಲ್ಲ ನಮಗೆ ಕಾಣಿಸ್ತಾ ಇದೆ. ಬಿಕಾಸ್ ಯಾವ ರೀತಿ ಆಕ್ಟ್ ಮಾಡ್ಬೋದು ಅಂತ. ಇನ್ನ ಸಿನಿಮಾ ಕಂಪ್ಲೀಟ್ ನೋಡಿದ್ರೆ ಒಂದಷ್ಟು ಕಂಪ್ಲೀಟ್ ಮಾಸ್ ಅವತಾರವನ್ನ ಪೃಥ್ವಿ ಅಂಬರ್ ಅವರು ತಾಳಿದ್ದಾರೆ ಅನ್ನೋಂತ ಗೊತ್ತಾಗ್ತದೆ. ಸೊ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ತುಂಬಾ ಚೆನ್ನಾಗಿದೆ. ಅಂಡ್ ಇದರ ಫೈಟ್ ಮಾಸ್ಟರ್ ಸಾಗರ್ ಅವರು ಕೂಡ ಡೆಬ್ಯೂಟೆಂಟೇ. ನಾನು ಮತ್ತೆ ಸಾಗರ್ ಸರ್ ತುಂಬಾ ಟ್ರೈನ್ ಮಾಡಿದ್ವಿ ಈ ಸಿನಿಮಾಗೋಸ್ಕರ. ಸಿನಿಮಾ ಸ್ಟಾರ್ಟ್ ಆಗೋ ಮೊದಲೇ ಎರಡು ತಿಂಗಳು ಫುಲ್ ಟ್ರೈನಿಂಗ್ ನಡೀತು. ಅಂಡ್ ಆಕ್ಷನ್ಸ್ ಗಳು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನನಗೆ ಪರ್ಸನಲ್ ಫೇವ್ರೇಟ್, ನನಗೆ ಆಕ್ಷನ್ ತುಂಬಾ ಇಷ್ಟ. ಬಟ್ ಯಾವ ಸಿನಿಮಾದಲ್ಲೂ ಮಾಡಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ. ಕಾಯ್ತಾ ಇದ್ದೆ ನಾನು ಆ ತರದೊಂದು ಕತೆ ಬಂದ್ರೂ ಕರೆಕ್ಟ್ ಆಗಿರೋ ಕತೆ ಬರಬೇಕು ಅಂತ. ಸೊ ಹಾಗಾಗಿ ಇದೊಂದು ಪ್ರಾಪರ್ ಅವಕಾಶ ಅಂತ ಹೇಳ್ಬೋದು. ಒಂದು ಒಳ್ಳೆ ಚೇಂಜ್ ಓವರ್ ಕೊಡುತ್ತೆ ಸರ್ ನನಗೆ. ಅಂದ್ರೆ ಈ ಸಿನಿಮಾದ ಪಾತ್ರ ಖಂಡಿತವಾಗ್ಲೂ ಒಂದು ಒಳ್ಳೆ ಚೇಂಜ್ ಓವರ್ ಕೊಡುತ್ತೆ. ಅದಕ್ಕೆ ಏನ್ ಬೇಕೋ ಆದಷ್ಟು ಪರಿಶ್ರಮ ನಾನು ಮಾಡಿದೀನಿ, ನಿರ್ದೇಶಕರು ಮಾಡಿದ್ದಾರೆ. ಹಾಗೆ ಅಂದ್ರೆ ಒಂದು ಆ ಟೀಸರ್ ನಾವು ನೋಡಿದಾಗ ಏನಾಗುತ್ತೆ ಅಂದ್ರೆ, ನೀವು ಕೊಲೆ ಮಾಡುವಂತದ್ದಾಗಿರ್ಬೋದು, 4 ಜನನ ಸುಡ್ತಿರುವಂತದ್ದಾಗಿರ್ಬೋದು, ಅಥವಾ ಕಟ್ ಮಾಡುವಂತದ್ದು, ಅಂಡ್ ಪೊಲೀಸ್ ಅವರಾಗಿರ್ಬೋದು, ಸುಮಾರು ಎಲ್ಲಾ ರೀತಿ ಅಂತ ಒಂದು ಊರಲ್ಲಿ ಏನಾದ್ರು ಒಂದು ಕ್ಯಾಸ್ಟಿಸಮ್ ಆಗಿರ್ಬೋದು, ಅಥವಾ ಬೇರೆ ಏನಾದ್ರು ಒಂದು ನಡೆದಿದ್ದಾಗ ರಿಯಲ್ ಇನ್ಸಿಡೆಂಟ್ ನ ತಗೊಂಡ್ ಮಾಡಿರೋದಂತ ಏನಾದ್ರು ಡೈರೆಕ್ಟರ್ ನಿಮ್ಗೆ ಹೇಳಿದ್ರ, ಅಥವಾ ಒಂದು ಕ್ಯಾಸ್ಟಿಸಮ್ ರಿಲೇಟೆಡ್ ಅಂತ? ಇಲ್ಲ, ಕ್ಯಾಸ್ಟಿಸಮ್ ರಿಲೇಟೆಡ್ ಅಲ್ಲ. ಬಟ್ ಒಂದು ಹಳ್ಳಿ ಅಂತ ಹೇಳಿದ್ಮೇಲೆ ಎಲ್ಲಾ ವಿಚಾರಗಳು ಇರುತ್ತೆ. ಅಲ್ಲೊಂದು ಪೊಲಿಟಿಕ್ಸ್ ಇರುತ್ತೆ, ಅಲ್ಲೊಂದು ರೆವಲ್ಯೂಷನ್ ಇರುತ್ತೆ, ಅಲ್ಲೊಬ್ರು ಒಳ್ಳೆಯವರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ ಎಲ್ಲ. ಸೊ ರಿಯಲ್ ಸ್ಟೋರಿ ಅಲ್ಲದೆ ಇದ್ರು ರಿಯಾಲಿಟಿಗೆ ಬಹಳ ಹತ್ರ ಇರುವಂತಹ ಸ್ಟೋರಿ. ಎಲ್ಲ ಎಲಿಮೆಂಟ್ಸ್ ಈ ಸಿನಿಮಾದಲ್ಲಿ ನಿರ್ದೇಶಕರು ತುಂಬಾ ಚೆನ್ನಾಗಿ ಪೋಣಿಸಿದ್ದಾರೆ. ಹಾಗಾಗಿ ಖುಷಿ ಇದೆ. ಅಂದ್ರೆ ನನ್ನ ಪಾತ್ರ ಒಂದು ರೀತಿ ಆದ್ರೆ, ಗೋಪಾಲ್ ಕೃಷ್ಣ ಸರ್ ಅವರ ಪಾತ್ರ ಒಂದು ರೀತಿ, ರಾಜೇಶ್ ನಟರಂಗ ಸರ್ ಅವರ ಪಾತ್ರ ಒಂದು ರೀತಿ. ಎಲ್ಲಾ ಪಾತ್ರಗಳು ಅದರದೇ ಆದ ಒಂದು ಡೈಮೆನ್ಷನ್ ಇದೆ, ಅದರದೇ ಆದ ಒಂದು ಆಳ ಇದೆ. ಸೊ ಅದೆಲ್ಲ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಆಗಿರೋದ್ರಿಂದ ಖುಷಿ ಇದೆ. ಒಂದು ಒಳ್ಳೆ ಬೇರೆ ಫೀಲ್ ಕೊಡುತ್ತೆ ಸರ್. 100% ಒಂದು ಹಳ್ಳಿ ಸೊಗಡಿರುವಂತಹ ಸಿನಿಮಾ ಬಂದು ಒಂದಷ್ಟು ದಿನಗಳ ಆಯ್ತು. ಸೊ ಹಾಗಾಗಿ ಆ ಒಂದು ಒಳ್ಳೆ ಫೀಲ್ ಈ ಸಿನಿಮಾ ಕೊಡುತ್ತೆ ಅನ್ನೋ ನಂಬಿಕೆ ಇದೆ. ಇಷ್ಟು ದಿನ ಸ್ಯಾಂಡಲ್ವುಡ್ ಅಲ್ಲಿ ದಿಯಾ ಫೇಮ್ ಇತ್ತು, ಹಾಗೇನೆ ಲವರ್ ಬಾಯ್ ಅನ್ನುವಂತ ಫೇಮ್ ಇತ್ತು. ಈಗ ಮಾಸಿ ಹೋಗ್ತಾರೆ. ಸೊ ಇದರಲ್ಲಿ ಲವ್ ಆಗಿರ್ಬೋದು, ರೊಮ್ಯಾಂಟಿಕ್ ಸೀನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ? ಇದೆ, ಎಲ್ಲ ಎಲಿಮೆಂಟ್ಸ್ ಇದೆ. ಆಬ್ವಿಯಸ್ಲಿ ಕಾವ್ಯ ನೀವು ನೋಡಿರ್ಬೋದು, ಒಳ್ಳೆ ಮ್ಯೂಸಿಕ್ ಇದೆ. ವಿಕಾಸ್ ವಸಿಷ್ಠ ಅಂತ ಅದ್ಭುತವಾದ ಹಾಡುಗಳು ಕೊಟ್ಟಿದ್ದಾರೆ. ಕಾಯ್ತಾ ಇದೀನಿ ಆ ಒಂದು ಹಾಡು ರಿಲೀಸ್ ಆಗೋದಕ್ಕೆ. ತುಂಬಾ ಚೆನ್ನಾಗಿ ಇದೆ ಆ ಹಾಡು. ಸೊ ಎಲ್ಲ ಎಲಿಮೆಂಟ್ಸ್ ಇದೆ, ಫ್ಯಾಮಿಲಿ ಎಲಿಮೆಂಟ್ಸ್ ಇದೆ, ಹಳ್ಳಿಯ ವಿಚಾರ ಇದೆ, ಹಳ್ಳಿಯಲ್ಲಿ ರೈತರ ಒಂದು ಮನಸ್ಥಿತಿ ಯಾವ ರೀತಿ ಇರುತ್ತೆ, ಅವರ ಹೋರಾಟಗಳಿಗೇನು, ಅದನ್ನೆಲ್ಲ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಅಡ್ರೆಸ್ ಮಾಡಿದ್ದಾರೆ ಡೈರೆಕ್ಟರ್. ಮಾತಾಡ್ತಾ ಪ್ರೆಸ್ ಮೀಟ್ ಅಲ್ಲಿ ಒಂದು ಮಾತನ್ನ ಶೇರ್ ಮಾಡಿದ್ರಿ, ಮಗಳ ಬಗ್ಗೆ ಶೇರ್ ಮಾಡಿದ್ರಿ. ಮಗಳು ಲಕ್ಷ್ಮಿ ತರ. ಬಿಕಾಸ್ ಯಾಕಂತಂದ್ರೆ ನಿಮ್ ಮನೆಗೆ ಬಂದಾಗ ಒಂದಷ್ಟು ಚೇಂಜಸ್ ಆಗಿರುತ್ತೆ. ಸೊ ಯಾರ ಜೊತೆನೂ ಹೋಗಕ್ಕೆ ಇಷ್ಟ ಪಡೆದಿರುವಂತಹ ಮಗಳು ಡೈರೆಕ್ಟರ್ ಶ್ರೀರಾಜ್ ಅವರ ಜೊತೆಗೆ ಹೋಗ್ಬಿಟ್ಟು ಅವ್ರನ್ನೇ ಅಪ್ಕೊಂಡು ನಿಮಗೆ ಬಾಯ್ ಹೇಳೋ ಲೆವೆಲ್ ಬಂದಿದ್ದಾರೆ ಅಂತಂದಾಗ ಆ ಒಂದು ಮೂಮೆಂಟ್ ಬಗ್ಗೆ ಹೇಳೋದಾದ್ರೆ? ಅದೊಂದು ಪಾಸಿಟಿವ್ ಫೀಲ್ ಈ ಸಿನಿಮಾಗೆ ಒಂದು ಸ್ಟಾರ್ಟ್ ನನಗೆ ಕೊಟ್ಟಿರುವಂತದ್ದು ಇದು. ಅದೇ ಅವಳ ಮಗಳು ಯಾರು ಅದೇ ಆಗ 2 ವರ್ಷ ಯಾರ ಜೊತೆನೂ ಹೋಗಲ್ಲ. ಇವ್ರು ಬಂದಾಗ ಇವ್ರನ್ನ ಅಪ್ಪಿ, ಆಮೇಲೆ ಇವ್ರ ಕಾಲ್ ಮುಗಿದು
ಇವ್ರ ಜೊತೆನೆ ಹೊರಟ್ಬಿಟ್ಲು. ನಮ್ಗೆ ಯಾವಾಗ್ಲೂ ಅನ್ಸೋದು ಆ ಒಂದು ಘಟನೆಯಿಂದ ಏನಪ್ಪಾ ಇದು, ಏನಕ್ಕೆ ಆತರ ಆಯ್ತು, ಮತ್ತೊಂದು ಗಟ್ ಫೀಲಿಂಗ್ ಇತ್ತು, ಏನೋ ಒಂದು ಪಾಸಿಟಿವ್ ಸೈನ್ ಕೊಟ್ಲು ಅವಳು ಅಂತ. ಆಮೇಲೆ ಕ್ರಮೇಣ ಅಮ್ಮ ಇದರ ಪ್ರೊಡ್ಯೂಸರ್ ಅಂತ ಗೊತ್ತಾಗ ಆಮೇಲೆ ಅನ್ಸು ಅವಳು ಕೊಟ್ಟಿರುವಂತ ಸೈನ್ಸ್ ಚಿಕ್ಕದಲ್ಲ, ಏನೋ ಒಂದು ದೊಡ್ಡ ಸೈನ್ ಕೊಟ್ಟಿದ್ಲು. ಅದೇ ರೀತಿ ಆಗ್ಲಿ, ಸಿನಿಮಾ ರಿಲೀಸ್ ಆಗಿ ಯಾವ ರೀತಿ ಜನರ ರಿಯಾಕ್ಷನ್ ಇರುತ್ತೆ, ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುವಂತ ಸಿನಿಮಾ ಇದಾಗುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ. ಸೊ ಹಾಗಾಗಿ ಅದಕ್ಕೆ ಒಂದು ಸ್ಟಾರ್ಟ್ ನನ್ನ ಮಗಳು ಕೊಟ್ಟಿದ್ದು. ತೀರಾ ಈ ಸಿನಿಮಾ ನನಗೆ ಪರ್ಸನಲ್ ಲೆವೆಲ್ ಅಲ್ಲಿ ಒಂದು ಕನೆಕ್ಟ್ ಆಗುವಂತ ಸಿನಿಮಾ ಆಯ್ತು ಇದು. ಪ್ರತಿಯೊಂದು ಸಿನಿಮಾಗೂ ಒಂದು ವಿಭಿನ್ನ ಗೆಟಪ್ಸ್ ಅನ್ನ ಇರುತ್ತೆ. ನಿಮ್ಮ ಡ್ರೆಸ್ ಸೆನ್ಸ್ ಆಗಿರ್ಬೋದು, ಅಥವಾ ನೀವು ಹಾಕುವಂತ ವೇರಿಂಗ್ ಗಾಗಲ್ಸ್ ಅದು ಇದೆಲ್ಲ ಇರುತ್ತೆ. ಸೊ ಇವಾಗ ಹಾಕಿರುವಂತ ಗಾಗಲ್ಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಪರ್ಟಿಕ್ಯುಲರ್ ಆಗಿ ನೀವೇ ಡಿಸೈನ್ ಮಾಡಿದ ಅಥವಾ ಹೋಗಿ ಯಾವ್ದೋ ಸಿಕ್ಕಿದ್ದು. ಹುಡುಗರು ಅಂತಂದ್ರೆ ಶಾಪಿಂಗ್ ಅಷ್ಟೊಂದು ಮಾಡಲ್ಲ. ಶಾಪಿಂಗ್ ಮಾಡಲ್ಲ. ಯೂಶಲಿ ನಂದು ಏನೇ ಡ್ರೆಸ್ ಇದ್ರು ಎಲ್ಲವನ್ನು ನನ್ನ ಮಡದಿ ವೈಫ್ ಎಲ್ಲಿಂದಾದ್ರೂ ತಂದಿರ್ತಾಳೆ. ಸೊ ಇದನ್ನು ಹಾಗೆ ಅವಳೇ ಕರ್ಕೊಂಡು ಹೋಗಿ ಕೊಡ್ಸಿರುವಂತದ್ದು. ನಾನ್ ಜಾಸ್ತಿ ನನ್ಗೆ ಸ್ಟೈಲಿಂಗ್ ಬಗ್ಗೆ ಅಥವಾ ಹೇಗ್ ಕಾಣಿಸ್ಕೋಬೇಕು ಅದೆಲ್ಲ ಅಷ್ಟೊಂದು ಏನ್ ಹೇಳೋದು, ಅಷ್ಟೊಂದು ಕಾನ್ಶಿಯಸ್ ಅಲ್ಲ. ನಾನು ಮೊದ್ಲಿದ್ದೆ ಕಾಲೇಜ್ ಟೈಮಲ್ಲಿ, ಈಗ ಅಷ್ಟೆಲ್ಲ ಇಲ್ಲ. ಈಗ ಏನೇ ಹಾಕೊಂಡಿದ್ರು ಎಲ್ಲವೂ ನನ್ನ ವೈಫ್ ಡಿಸೈನ್ ಮಾಡಿರುವಂತದ್ದು. ಅವರೇ ಡಿಸೈನ್ ಮಾಡೋದಾ? ಏನಂದ್ರೆ ಡಿಸೈನ್ ಎಲ್ಲ ಪರ್ಚೇಸ್ ಮಾಡಿ ಅವ್ಳು ಸೋರ್ಸ್ ಮಾಡ್ತಾಳೆ. ಅವಳಿಗೆ ಮನೆನೂ ತುಂಬಾ ಚೆನ್ನಾಗಿ ಇಟ್ಟಿದ್ದಾಳೆ. ಮನೆಗೆ ಯಾರು ಬಂದ್ರು ಕೂಡ ಸಗದಾಗಿದೆ ಮನೆ ಅಂತಾರೆ. ಇಟ್ ಇಸ್ ಆಲ್ ಬಿಕಾಸ್ ಆಫ್ ಹರ್. ಅಂದ್ರೆ ಅವಳಿಗೊಂದು ಒಳ್ಳೆ ಏಸ್ಥೆಟಿಕ್ ಸೆನ್ಸ್ ಇದೆ. ಸೊ ಈಗ ಏನೇ ಇದ್ರು ಇಟ್ಸ್ ಬಿಕಾಸ್ ಆಫ್ ಹರ್. ಹಾಗೆ ಇನ್ನೊಂದು ಕೇಳ್ಪಟ್ವಿ, ಹೊಸದಾಗಿ ನೀವು ಕೂಡ ತುಳುವಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಕೈ ಹಾಕಿದ್ರ ಅಂತ, ಅದ್ರ ಬಗ್ಗೆ ಹೇಳೋದಾದ್ರೆ? ಹೌದು, ನಾನು ಆಕ್ಟಿಂಗ್ ಸ್ಟಾರ್ಟ್ ಮಾಡಿದ್ದು ತುಳುವಲ್ಲಿ ಆಗಿರೋದ್ರಿಂದ ನನಗೆ ಡೈರೆಕ್ಷನ್ ಮಾಡ್ಬೇಕು ಅಂತ ಮೊದ್ಲಿಂದ ಆಸೆ ಇತ್ತು. ನಾನು ಮೊದಲು ಡೈರೆಕ್ಷನ್ ಮಾಡ್ತಾ ಇದ್ದೆ, ಶಾರ್ಟ್ ಫಿಲ್ಮ್, ವಿಡಿಯೋ ಆಲ್ಬಮ್ ಎಲ್ಲ ಮಾಡ್ತಾ, ಆಮೇಲೆ ನಾನು ಆಕ್ಟಿಂಗ್ ಬಂದಿದ್ದು. ಸೊ ಹಾಗಾಗಿ ಡೈರೆಕ್ಷನ್ ಕೂಡ ತುಳು ಸಿನಿಮಾದಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಆಸೆ ಇಟ್ಕೊಂಡು ಒಂದು ತುಳು ಸಿನಿಮಾ ಸ್ಟಾರ್ಟ್ ಮಾಡಿದ್ದೀನಿ. ಅಂದ್ರೆ ರೈಟಿಂಗ್ ಪ್ರೊಸೆಸ್ ಅಲ್ಲಿ ಇದೆ, ಇನ್ನೇನು ಶೂಟ್ ಸ್ಟಾರ್ಟ್ ಮಾಡ್ತೀನಿ. ಅಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಅಬೌಟ್ ಇಟ್. ಮುಂದಿನ ದಿನಗಳಲ್ಲಿ ಕನ್ನಡದಲ್ಲಿ ಯಾವ ನಟನಿಗೆ ಪೃಥ್ವಿ ಅಂಬರ್ ಅವರು ಆಕ್ಷನ್ ಕಟ್ ಹೇಳ್ತಾರೆ ಅಂತ? ನಿಜವಾಗ್ಲೂ ಎಲ್ಲರೂ ತುಂಬಾ ಡ್ರೀಮ್ ಇದೆ ಸರ್ ಆತರ. ಟು ಸ್ಟಾರ್ಟ್ ವಿತ್ ಶಿವಣ್ಣ ಖಂಡಿತವಾಗ್ಲೂ ಬಹಳ ಡ್ರೀಮ್ ಇದೆ. ಹಾಗೆ ಶಿವಣ್ಣನ್ ಜೊತೆ ಈಗಾಗಲೇ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೀರಾ. ಅಂಡ್ ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ಆಕ್ಟ್ ಮಾಡಿ ಡೈರೆಕ್ಷನ್ ಕಟ್ ಹೇಳುವಂತದ್ದು ಇದೆಯಾ ಅಂತ? ಅಯ್ಯೋ, ಅಂದ್ರೆ ಅದೆಲ್ಲ ದೊಡ್ಡ ಡ್ರೀಮ್. ಅದ್ರ ಬಗ್ಗೆ ಮಾತಾಡುವಂತದ್ದಿಲ್ಲ. ಬಟ್ ನಾನು ತುಂಬಾ ಲಕ್ಕಿ ಫೀಲ್ ಮಾಡ್ತೀನಿ. ಶಿವಣ್ಣನ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತ ಅವಕಾಶ, ಅವ್ರ ಜೊತೆ ಒಂದಷ್ಟು ಸಮಯ ಕಳೆಯುವಂತ ಅವಕಾಶ, ಅವರಿಂದ ಬಹಳಷ್ಟು ಗೈಡೆನ್ಸ್ ಪಡೆಯುವಂತ ಅವಕಾಶ, ಅದೊಂಥರ ಒಂದ್ ರೀತಿಲಿ ತುಂಬಾ ನನಗೆ ಸ್ಪಿರಿಚುವಲ್ ಮೂವ್ಮೆಂಟ್ ಅಂತ ಹೇಳ್ತೀನಿ ನಾನು. ಬಿಕಾಸ್ ತುಂಬಾ ಅವರಿಂದ ಬಹಳಷ್ಟು ಕಲ್ತಿದ್ದೀನಿ. ಆ ಒಂದು ಸಾಮೀಪ್ಯ ಇದೆಯಲ್ಲ, ಅದರಿಂದ ಅವರ ಒಂದು ಆರಾ ಇದೆಯಲ್ಲ, ಅದು ಬೇರೆನೆ ಅವರ ಅಲ್ಲಿ. ಅದು ನಾನು ಅಂದ್ರೆ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಪದಗಳಲ್ಲಿ. ನಿಜವಾಗ್ಲೂ ನಾನು ಈಗ್ಲೂ ಆ ಮೂಮೆಂಟ್ಸ್ ಅನ್ನ ನಾನು ತುಂಬಾ ಚೆರಿಶ್ ಮಾಡ್ತೀನಿ ಸರ್. ಅಂದ್ರೆ ಅವ್ರ ಜೊತೆ ನಾನು ಕಳೆದಿರುವಂತಹ ಕ್ಷಣಗಳು, ಆ ಪಾತ್ರ, ನನಗೆ ಸಿಕ್ಕಿರುವಂತಹ ಪಾತ್ರ, ಆ ಪಾತ್ರ ಅವರ ಪಾತ್ರ ಜೊತೆ ಇದ್ದಂತಹ ಒಡನಾಟ, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಅಂಡ್ ಮತ್ತೆ ಆತರ ಅವಕಾಶಗಳು ಸಿಕ್ಕರೆ ಖಂಡಿತವಾಗ್ಲೂ ಬಹಳ ಖುಷಿಯಲ್ಲಿ ಮಾಡ್ತೀನಿ. ನೀವು ಪ್ರತಿಯೊಂದು ಸ್ಟೇಜ್ ಅಲ್ಲೂ ಕೂಡ ಅಪ್ಪು ಅವ್ರನ್ನ ನೆನ್ಸ್ಕೊಂತೀರಾ. ಒಂದಲ್ಲ ಒಂದು ವಿಚಾರವಾಗಿ ಇವತ್ತು ಕೂಡ ಅಪ್ಪು ಅವ್ರ ಬಗ್ಗೆ ಮಾತಾಡ್ತಿದ್ರಿ. ದಿಯಾ ಸಿನಿಮಾ ರಿಲೀಸ್ ಆದಾಗ ಒಂದು ಕಾಲ್ ಮಾಡಿ ನಿಮ್ಗೆ ವಿಶ್ ಮಾಡಿದ್ರು, ಒಂದಷ್ಟು ಕಾಲ ನಿಮ್ ಜೊತೆ ಮಾತಾಡಿದ್ರು ಅಂತ ಹೇಳ್ಬಿಟ್ಟು. ಈಗ ಡೈರೆಕ್ಷನ್ ಫೀಲ್ಡ್ ಇಳ್ತಿರೋದ್ರಿಂದ ಅಪ್ಪು ಅವ್ರಿಗೆ ಇನ್ ಕೇಸ್ ಇದ್ದಿದ್ರೆ ಅವ್ರಿಗೆ ಡೈರೆಕ್ಷನ್ ಮಾಡುವಂತ ಅವಕಾಶ ಇರ್ತಿತ್ತು. ಅವರೇ ನಿಮ್ಗೆ ಡೈರೆಕ್ಷನ್ ಫೀಲ್ಡ್ ಇಳಿದಿರೋದ್ರಿಂದ ಕಾಲ್ ಮಾಡಿ ವಿಶ್ ಮಾಡ್ತಿದ್ರು. ಆ ಮೂಮೆಂಟ್ ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ರು ಅಪ್ಪು ಅವರನ್ನ ಈ ಒಂದು ಟೈಮಲ್ಲಿ ಅಂತ? ಖಂಡಿತವಾಗ್ಲೂ ಪ್ರತಿಯೊಬ್ರು ಅವ್ರನ್ನ ಮಿಸ್ ಮಾಡ್ಕೋತೀವಿ. ಅವರ ನಗುಮುಖದ ಫೋಟೋ ಕಣ್ಣೆದುರು ಬಂದಾಗ ಬಹಳಷ್ಟು ನೆನಪುಗಳು ಬರುತ್ತೆ. ಅಂಡ್ ಸ್ಪೆಷಲಿ ನಾನು ಡ್ಯಾನ್ಸರ್ ಆಗಿರೋದ್ರಿಂದ ನಮಗೆ ಅಂದ್ರೆ ದೊಡ್ಡ ರೋಲ್ ಮಾಡೆಲ್ ಅಪ್ಪು ಸರ್ ಅವರು. ನಾನು ಡ್ಯಾನ್ಸರ್ ಆಗಿದ್ದಾಗ ಬಹಳಷ್ಟು ನನ್ನ ರಿಯಾಲಿಟಿ ಶೋ ವಿನ್ ಆಗಿ ನಾನು ಆರ್ಟ್ ಫೀಲ್ಡಿಗೆ ಬಂದಿದ್ದು. ಸೊ ಫಸ್ಟ್ ರಿಯಾಲಿಟಿ ಶೋ ಅಲ್ಲಿ ನಾನು ಫಸ್ಟ್ ಡ್ಯಾನ್ಸ್ ಮಾಡಿರುವಂತ ಹಾಡು ಅಪ್ಪು ಸರ್ದೆ, ನಾಯ್ರೆ. ಈಗಲೂ ನೆನಪಿದೆ. ಅಂಡ್ ಅವ್ರು ಫೋನ್ ಮಾಡಿದಾಗ್ಲೂ ನಾನು ಈ ವಿಚಾರವನ್ನ ಹೇಳಿದ್ದೆ ಸರ್ಗೆ. ಸೊ ಅಂತ ಒಂದು ಅಂದ್ರೆ ಅದೇ ಹೇಳ್ತೀನಲ್ಲ, ಒಂದ್ ರೀತಿ ದೈವಿ ಆತ್ಮ ಅಂತ ಹೇಳ್ಬೋದು ಅವ್ರದ್ದು. ಅಂದ್ರೆ ಎಲ್ಲಾರನ್ನೂ ಇಷ್ಟಪಡುವಂತಹ, ಎಲ್ಲಾರ್ಗೂ ಒಳ್ಳೇದನ್ನ ಬಯಸುವಂತಹ ಮನ್ಸಿದೆಯಲ್ಲ, ಅದು ತುಂಬಾ ದೊಡ್ಡ ಮನ್ಸು. ನನಗೆ ಸಿನಿಮಾ ನೋಡಿ ನನಗೆ ಫೋನ್ ಮಾಡಿ ಅಂತ ಎಫರ್ಟ್ ಯಾರು ಅಂದ್ರೆ ಮಾಡ್ತಾರೆ. ಸೊ ನಿಜವಾಗ್ಲೂ ನಾನಂತಲ್ಲ, ಎಲ್ರು ಅಂದ್ರೆ ಎಲ್ಲ ಈಗ ನಂದು ತೆಲುಗು ಸಿನಿಮಾ ರಿಲೀಸ್ ಆಗಿತ್ತು. ಅಲ್ಲಿ ಮೀಡಿಯಾದವರು ಪ್ರತಿಯೊಬ್ಬರು ಕೂಡ ಅಪ್ಪು ಸರ್ ಬಗ್ಗೆ ಕ್ವಶನ್ ಕೇಳ್ತಾ ಇದ್ರು. ಅವ್ರಿಗಿರುವಂತ ರೆಸ್ಪೆಕ್ಟ್ ಇದೆಯಲ್ಲ, ಅದು ಯಾವ ಲೆವೆಲ್ಗಿದೆ ಅಂತ ನನ್ ಖುಷಿ ಆಯ್ತು ಆಗ. ಅಂದ್ರೆ ಎಲ್ರಿಗೂ ಅವರ ಬಗ್ಗೆ ಆ ಒಂದು ದೈವಿ ಭಾವ ಇದೆಯಲ್ಲ ಅದು. ಸೊ ಆಬ್ವಿಯಸ್ಲಿ ಎಲ್ಲರೂ ಮಿಸ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಮೀ. ಹಾಗೆ ಫೈನಲಿ ಪೃಥ್ವಿ ಅಂಬರ್ ಅವರು ತಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಕರ್ನಾಟಕ ಜನತೆಗಾಗಿರ್ಬೋದು ಏನ್ ಹೇಳ್ತಾರೆ ಅಂತ? ಕೊತ್ತಲವಾಡಿ ಖಂಡಿತವಾಗ್ಲೂ ಒಂದು ಕನ್ನಡದ ನಮ್ಮ ರೂಟೆಡ್ ಸಿನಿಮಾ ಅಂತ ಹೇಳ್ಬೋದು.
ಎಸ್ ಸರ್ ಅವರ ತಾಯಿ ಪುಷ್ಪಾ ಮ್ಯಾಮ್ ಮತ್ತೆ ಅರುಣ್ ಕುಮಾರ್ ಸರ್ ಅವರ ಜೊತೆಯಲ್ಲಿ ಪ್ರೊಡ್ಯೂಸ್ ಮಾಡುವಂತ ಸಿನಿಮಾ, ಅವರು ಪ್ರೊಡಕ್ಷನ್ ಹೌಸ್ ಅಲ್ಲಿ ಒಳ್ಳೆಯ ಸಿನಿಮಾಗಳನ್ನ ಮಾಡಬೇಕು ಅನ್ನುವಂತಹ ಒಂದು ದೊಡ್ಡ ಸಂಕಲ್ಪ ಇಟ್ಕೊಂಡಿದ್ದಾರೆ. ಅಂಡ್ ನನ್ನಂತಹ ನ್ಯೂ ಕಮರ್ಸ್, ನನ್ನಂತಹ ಸ್ಟ್ರಗ್ಲಿಂಗ್ ಆಕ್ಟರ್ಸ್ ಗಳಿಗೆ ಒಂದು ಆಸರೆ ಆಗುವಂತಹ ಒಂದು ಪ್ಲಾಟ್ಫಾರ್ಮ್ ಆಗುವಂತ ಪ್ರೊಡಕ್ಷನ್ ಹೌಸ್ ಅವ್ರದ್ದು ಆಗಿರುತ್ತೆ. ಅದೇ ಒಂದು ಸಂಕಲ್ಪ ಇಟ್ಕೊಂಡು ಅವರು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿರುವಂತದ್ದು. ಸೊ ಹಾಗಾಗಿ ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿಗೆ ಒಂದಷ್ಟು ನಿಮ್ಮ ಅಪ್ರಿಷಿಯಸ್ ಟೈಮ್ ಕೊಟ್ಟಿದ್ದಕ್ಕೆ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಇದಾಗಿತ್ತು ನಟ ಪೃಥ್ವಿ ಅಂಬರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.